ಡಿಸೆಂಬರ್ 20ರಿಂದ 22ವರೆಗೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯದಲ್ಲಿ ಏನು ನಾವೆಲ್ಲರೂ ಕೂಡ ಆ ಒಂದು ಕರ್ತವ್ಯದಲ್ಲಿ ನಮಗೆಲ್ಲರೂ ಕೂಡ ನಿಯೋಜನೆ ಕೂಡ ಮಾಡಿದ್ರು. ಹಾಗಾಗಿ 22ಕ್ಕೆ ಹಾಗೆ ಮಾರನೇ ದಿನಕ್ಕೆ ರೈತ ದಿನಾಚರಣೆ ನಿಗದಿಯಾಗಿತ್ತು. ಹಾಗಾಗಿ ನಾವು ಅದನ್ನ ಏನು ನಾವು ಪ್ರತಿ ವರ್ಷ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಾವು ಆಯೋಜನೆ ಮಾಡ್ತಿದ್ವಿ. ಅದರಂತೆ ಈ ಸಾರಿ ಅದನ್ನು ಮಾಡ್ಲಿಕ್ಕಾಗಲಿಲ್ಲ. ಆದರೆ 23ನೇ ತಾರೀಕು ಅದು ಆ ದಿನದಲ್ಲೇ ಮಾಡಬೇಕು ಅಂತ ಅನ್ಕೊಂಡಿರೋದ್ರಿಂದ ನಾವು ನಮ್ಮ ಬಿಳಿನವಿಲೆ ಹೋಬಳಿಯಲ್ಲಿ ಬಿಳಿನವಿಲೆ ನಮ್ಮ ರೈತ ಉತ್ಪಾದಕ ಗುಂಪು ಅಂತಿದೆ, ಅಲ್ಲಿಗೆ ನಮ್ಮ ಮಹಾಬಲೇಶ್ವರ ಅವರು ನಮ್ಮ ತಾಲೂಕು ಕೃಷಿಕ ಸಮಾಜದ ಅವರು ಉಪಾಧ್ಯಕ್ಷರು ಕೂಡ ಆಗಿದ್ರು. ಹಾಗಾಗಿ ಅವರು ಕೂಡ ಭಾಗವಹಿಸಿದ್ರು. ಅಲ್ಲಿ ಬಿಳಿನವಿಲೆ ರೈತ ಸಂಘ ಉತ್ಪಾದಕ ಗುಂಪು ಅಲ್ಲಿ ಎಲ್ಲರನ್ನೂ ಸೇರಿಸಿ ನಾವು ಒಂದು ರೈತ ದಿನಾಚರಣೆಯನ್ನು ಆಚರಣೆಯನ್ನು ಮಾಡಿದ್ವಿ. ನಮಗೆಲ್ಲ ಗೊತ್ತಿದೆ, ದಿವಂಗತ ಚೌಧರಿ ಚರಣ್ ಸಿಂಗ್ ಅವರು ಈ ನಮ್ಮ ದೇಶದ 5ನೇ ಪ್ರಧಾನಿಯಾಗಿದ್ದಂಥವರು. ಅವರು ರೈತರಿಗಾಗಿ, ರೈತರ ಏಳಿಗೆಗಾಗಿ ಅವರು ತಂದಂಥ ಒಂದಷ್ಟು ಕಾಯ್ದೆಗಳು ಮತ್ತು ಅವರು ಮಾಡಿದಂಥ ಕೆಲಸಗಳನ್ನು ನಾವು ಸ್ಮರಿಸಿ ಅವರು ಒಂದು ಹುಟ್ಟಿದಂತಹ ದಿನವನ್ನು ನಾವು ರಾಷ್ಟ್ರೀಯ ರೈತ ದಿನಾಚರಣೆಯಾಗಿ ದೇಶಾದ್ಯಂತ ನಾವು ಡಿಸೆಂಬರ್ 23ನೇ ತಾರೀಕು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿದ್ವಿ. ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಅತ್ಯಂತ ಸ್ವಾಭಿಮಾನ ಇರುವಂತಹ ಬದುಕಿದ್ರೆ ಅದು ರೈತನ ಬದುಕು. ಕೋವಿಡ್ ಅಂತ ಹೇಳಿ 2-3 ವರ್ಷಗಳ ಕಾಲ ನಾವು ಅನುಭವಿಸಿದ್ವಿ. ಅಂತ ಒಂದು ಸನ್ನಿವೇಶದಲ್ಲೂ ಕೂಡ ಈ ಪ್ರಪಂಚದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಅಂದ್ರೆ ತನ್ನ ಕಾರ್ಯ ಏನಿತ್ತು ಅದನ್ನು ಬಿಡದೆ ಫ್ರೀ ಡೆಲಿವರಿಯೊಂದಿಗೆ ಮನೆ ಕಟ್ಟಲು ಬೇಕಾದ ಎಲ್ಲ ವಸ್ತುಗಳು ಒಂದೇ ಕಡೆ. ಅಲ್ಟ್ರಾಟೆಕ್ ಮತ್ತು ಬಿರ್ಲಾ ಸೂಪರ್ ಸಿಮೆಂಟ್, ಸ್ಟೀಲ್, ಬಿರ್ಲಾ ಪಟ್ಟಿ, ಬಿರ್ಲಾ ವೈಟ್ ಸಿಮೆಂಟ್, ಬಿರ್ಲಾ ಓಪಸ್ ಪೇಂಟ್, ವಿಗರ್ ಎಲೆಕ್ಟ್ರಿಕಲ್ಸ್ ಮತ್ತು ಮನೆ ಕಟ್ಟಲು ಬೇಕಾದ ಎಲ್ಲಾ ರೀತಿಯ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟ್ರೇಡರ್ಸ್, ಅಲ್ಟ್ರಾಟೆಕ್ ಬಿಲ್ಡಿಂಗ್ ಸೊಲ್ಯೂಷನ್ಸ್, ಬೆಂಗಳೂರು ಮೈಸೂರು ರಸ್ತೆ, ದೊಡ್ಡಮಳ್ಳೂರು, ಚನ್ನಪಟ್ಟಣ. ಮೊಬೈಲ್ ಸಂಖ್ಯೆ 9880813167 9880813167 ಮತ್ತು 9663613090 9663613090. ಮಾಡಿದಂಥ ವ್ಯಕ್ತಿ ಯಾರು ಇದ್ರೆ ಅದು ನಮ್ಮ ರೈತರು ಮಾತ್ರ. ಏಕೆಂತಂದ್ರೆ ನಾವೆಲ್ಲರೂ ಕೂಡ ಹೆದರಿಕೆಯಿಂದ ಎಲ್ಲಿ ನಮಗೆ ಕರೋನಾ ಹರಡ್ಬಿಡುತ್ತೋ, ಕೋವಿಡ್ ಜಾಸ್ತಿ ಆಗುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ನಾವು ಸೇರ್ಕೊಂಡಿದ್ವಿ. ಆದರೆ ರೈತ ವರ್ಗ ಮಾತ್ರ ಅವರು ದಿನನಿತ್ಯ ಅವ್ರು ಏನು ಕೆಲಸ ಕಾರ್ಯ ಮಾಡಬೇಕು ಅದನ್ನ ಅವರು ಮಾಡ್ತಾನೆ ಬಂದ್ರು. ಸರ್, ನಿಮ್ಗೆ ರೈತ ಸಂಘದಲ್ಲಿ ಇವತ್ತು ಏನಾದ್ರು ಹೇಳಿದಾರ ನಿಮ್ಮ ರೈತ ದಿನಾಚರಣೆಗೆ ಅಂತ? ಇಲ್ಲ ಸರ್, ನಮ್ಗೆ ಯಾವುದೇ ಒಂದು ರೀತಿಯಾದ ಒಂದು ಮಾಹಿತಿನೂ ಬಂದಿಲ್ಲ ಅಂತ ನಾನು ಹೇಳಿದೆ. ಒಂದು ಸರ್, ನಮಗೆ ನೀವು ನೇರವಾಗಿ ಹೇಳಿದ್ರೆ ಪರವಾಗಿಲ್ಲ. ಇವತ್ತು ಬೇಕಾದಷ್ಟು ಪ್ರೆಸ್ ಮೀಡಿಯಾ ಇದೆ, ಪ್ರಿಂಟ್ ಮೀಡಿಯಾ ಇದೆ. ಅಟ್ಲೀಸ್ಟ್ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ತರ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಿಮ್ಮ ಖಂಡಿತ ನಾನು ದೂಷಣೆ ಮಾಡ್ತಾ ಇಲ್ಲ. ಯಾಕೆ ನಮ್ಗೆ ಹೇಳೋದಕ್ಕೆ ಬಹಳ ಬೇಜಾರಾಗಿದೆ ಸರ್. ಅಟ್ಲೀಸ್ಟ್ ಒಂದು ತಾಲೂಕಲ್ಲಿ ಒಂದು ರೈತ ದಿನಾಚರಣೆ ಮಾಡ್ತಾ ಇದ್ದಾರೆ, ಒಂದು ರೈತ ಸಂಘಟನೆಗಳಿದೆ ಅಂತ ನಿಮ್ಮ ಗಮನಕ್ಕೆ ಬಂದಿಲ್ವೋ ನಮಗಂತೂ ಗೊತ್ತಾಗ್ತಿಲ್ಲ. ಇದು ಬಹಳ ಒಂದು ಶೋಚನೀಯವಾದ ವಿಷಯ. ನಾವು 60 ಕೋಟಿ ರೈತರಿದ್ದು ಸಹ ಈಗ ಮಾಡ್ತಾ ಇದ್ರು ಇದು ತೀರಾ ಒಂಥರ ಏನೋ ಬೇಕಾಬಿಟ್ಟಿ ಮಾಡ್ದಂಗೆ ಆಗುತ್ತೆ. ಆದ್ರಿಂದ ಸರ್ಕಾರದ ಗಮನಕ್ಕೆ ತಂದು ಬರೋ ಸಾರಿಗೆ ಅದ್ದೂರಿಯಾಗಿ ಮಾಡಬೇಕು ಅಂತ ಅಧಿಕಾರಿ ಸಾಹೇಬರು ಅವರು ಸರ್ಕಾರದ ಪತ್ರ ಬರೆದು ಅದ್ದೂರಿಯಾಗಿ ಮಾಡಿಸ್ಬೇಕು ಅಂತ ಪತ್ರಕರ್ತರಿಗೂ ಎಲ್ಲ ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಹೊಗಳ್ತಾರೆ, ಯಾವ ಮಿನಿಸ್ಟರ್ MP ಆಗಲಿ MLA ಆಗಲಿ ಹೊಗಳೋದು ಮಾತ್ರ ರೈತರನ್ನೆಲ್ಲ ಹೊಗಳ್ತಾರೆ. ಅವ್ರಿಗೆ ಮಾಡೋದು ಮಾತ್ರ ಸ್ವಾಮಿ, ಹೊಗಳೋದೆಲ್ಲ ಜಾಸ್ತಿ, ಮಾಡೋದು ಸ್ವಾಮಿ. ಅದರಿಂದ ಎಲ್ಲರೂ ಹೇಳ್ತಾರೆ ರೈತರನ್ನ ಅಸೂಶಾನವಾಯ್ಕತ್ತಾರೆ, ನಾನೆಲ್ಲ ಮಾಡ್ತೀನಿ ಅಂತ. ಯಾರು ಏನು ಮಾಡ್ತಾ ಇಲ್ಲ. ನಾವು ದಿನಾಚರಣೆ ಮಾಡೋಣ, ರೈತರಿಗೆ ಯಾರಿಗೆ ಗೊತ್ತು? ಯಾರಿಗೆ ಈಗ ಕೃಷಿ ಅಧಿಕಾರಿಗಳಿಗೆ ಗೊತ್ತು. ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಒಂದು 5% ಜನಕ್ಕೆ ಗೊತ್ತಾಗಲ್ಲ. ರೈತರ ದಿನಾಚರಣೆ ಅಂತ 1% ಜನಕ್ಕೆ ಗೊತ್ತಾಗೋದು ಅಷ್ಟೇ. ಅದು ಬಿಟ್ಟಿಂದ ಯಾರಿಗೂ ಗೊತ್ತಾಗಲ್ಲ. ಎಲ್ಲಾ ದಿನಾಚರಣೆನೂ ಜಯಂತಿನೂ ಗೊತ್ತಾಗೋ ತರ ಮಾಡ್ತಾರೆ, ರೈತರ ದಿನಾಚರಣೆ ಮಾತ್ರ ಗೊತ್ತಾಗೋ ತರ ಮಾಡ್ತಾರೆ. ಯಾಕೆ ಅಂದ್ರೆ ಅದು ರೈತರಿಗೆ ಇದು ಶೋಷಣೆ. ಎಲ್ಲರೂ ಅಷ್ಟೇ, ಯಾವ ಕಾರ್ಯದಲ್ಲಿ ರೈತರನ್ನ ಹೊಗಳೋದು ಮಾತ್ರ ಜಾಸ್ತಿ ಹೊಡ್ತಾರೆ, ಮಾಡೋದು ಮಾತ್ರ ಜೀರೋ ಮಾಡ್ತಾರೆ. ಹಳ್ಳಿ ರೈತರು ದಿನಾಚರಣೆ ಅಂತ ಗೊತ್ತಾಗಬೇಕು ಅಷ್ಟೇ. ನಮ್ಗೆ ನೀವೇನು ಕೊಡಬೇಡಿ, ರೈತರ ದಿನಾಚರಣೆ ಹಳ್ಳಿಗೂ ಗೊತ್ತಾಗಬೇಕು.